NCAB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಕರ್ನಾಟಕ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ 400 ಕೋಟಿ ದರೋಡೆ. ಏನಿದು ಪ್ರಕರಣ? ಇಲ್ಲಿದೆ ನೋಡಿ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ. ಕರ್ನಾಟಕ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ನಡೆದಿರುವಂತಹ ಭಾರಿ ದರೋಡೆ ಪ್ರಕರಣವೊಂದು ಇದೀಗ ಇಡೀ ದೇಶದಾದ್ಯಂತ ಸಂಚಲನಕ್ಕೆ ಕಾರಣ ಆಗಿದೆ. ಬರೋಬ್ಬರಿ 400 ಕೋಟಿ ರೂಪಾಯಿ ಸಾಗಿಸ್ತಾ ಇದ್ದಂತಹ ಕಂಟೈನರ್ ಹೈಜಾಕ್ ವಿಚಾರ ಇದೀಗ ಭಾರಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ಮಹಾರಾಷ್ಟ್ರದ ಗಡಿ ಪ್ರದೇಶ ಚೊರ್ಲಾ ಘಾಟ್ನಲ್ಲಿ ಸಿನಿಮೀಯ ರೀತಿಯಲ್ಲಿ ಬರೋಬ್ಬರಿ 400 ಕೋಟಿ ರೂಪಾಯಿ ದರೋಡೆ ಆಗಿರುವಂತದ್ದು. ಇನ್ನು ಈ ಒಂದು ಮೊತ್ತದ ಹಣ ಏನಿದೆ 2 ಕಂಟೈನರ್ಗಳಲ್ಲಿ ಸಾಗಾಣಿಕೆಯನ್ನ ಮಾಡಲಾಗ್ತಿತ್ತು ಅಂತ ಹೇಳಲಾಗಿದೆ. ಅಕ್ರಮ ಹಣ ಸಾಗಾಟ ಮತ್ತು ದರೋಡೆ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಗೋವಾದಿಂದ ಮಹಾರಾಷ್ಟ್ರಕ್ಕೆ 400 ಕೋಟಿ ರೂಪಾಯಿ ಸಾಗಾಣಿಕೆಯನ್ನ ಮಾಡ್ತಿದ್ದಂತ ಕಂಟೈನರ್ನನ್ನ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಚೊರ್ಲಾ ಘಾಟ್ನಲ್ಲಿ ಹೈಜಾಕ್ ಮಾಡಲಾಗಿದೆ ಅಂತ ಹೇಳಲಾಯಿತು. 2025 ಅಕ್ಟೋಬರ್ 16ನೇ ತಾರೀಕು ನಡೆದಂತಹ ದರೋಡೆ ಪ್ರಕರಣ ಇದೀಗ ತಡವಾಗಿ ಬೆಳಕಿಗೆ ಬಂದಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾ ಪೊಲೀಸರು ಜಂಟಿ ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಭಾರಿ ಮೊತ್ತದ ಹಣ ಇರುವಂತಹ ಕಂಟೈನರ್ಗಳ ಪತ್ತೆಗೆ ಶೋಧ ಕಾರ್ಯಾಚರಣೆ ನಡೆದಿದೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸುವುದಾಗಿ ಹೇಳಿದ್ದಾರೆ. ತನಿಖೆಗೆ ಸಂಬಂಧಪಟ್ಟ ಹಾಗೆ ಮಹಾರಾಷ್ಟ್ರ ಸರ್ಕಾರ SIT ರಚನೆಯನ್ನ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಹಣ ಮಹಾರಾಷ್ಟ್ರದ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಸೇಠ್ ಎಂಬುವವರಿಗೆ ಸೇರಿದ್ದು ಅಂತ ಹೇಳಲಾಗಿದೆ. ಆದ್ರೆ ಈ ಬಗ್ಗೆ ಇನ್ನಷ್ಟೇ ನಿಖರ ಮಾಹಿತಿಗಳು ಲಭ್ಯವಾಗಬೇಕಾಗಿರುವಂತದ್ದು. ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿರುವಂತಹ ಚೊರ್ಲಾ ಘಾಟ್ನಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಲಾಗಿದೆ ಅಂತ ಹೇಳಿ ದೂರುದಾರರು ಹೇಳ್ಕೊಂಡಿದ್ದಾರೆ. ಇನ್ನು ನಾಸಿಕ್ನ ನಿವಾಸಿ ಸಂದೀಪ್ ದತ್ತ ಪಾಟೀಲ್ ಅನ್ನುವಂಥವ್ರು ಜನವರಿ 9ನೇ ತಾರೀಕು ಘೋಟಿ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ದೂರಲ್ಲಿ ಅಕ್ಟೋಬರ್ 16, 2025ರಂದು ವಿರಾಟ್ ಗಾಂಧಿ ಅವರನ್ನ ಅಪಹರಿಸಿದ್ದಾರೆ ಅಂತ ಹೇಳಿದ್ರು. ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ 400 ಕೋಟಿ ರೂಪಾಯಿಗಳ ದರೋಡೆಗೆ ಗಾಂಧಿ ಅವರನ್ನೇ ಹೊಣೆಗಾರನನ್ನಾಗಿ ಮಾಡಿದ್ರು. ಅಕ್ಟೋಬರ್ 22ರಂದು ಪಾಟೀಲ್ ಅವರನ್ನ ಮತ್ತೆ ಅಪಹರಣ ಮಾಡಲಾಯಿತು ಮತ್ತು ಹಣ ಸಾಗಿಸುವಂತಹ ವಿಚಾರವನ್ನ ಜೊತೆಗೆ ವಿವರಗಳನ್ನ ನೀಡದೇ ಇದ್ರೆ ಗಂಭೀರ ಪರಿಣಾಮವನ್ನ ಎದುರಿಸಬೇಕಾಗತ್ತೆ ಅನ್ನುವಂತ ಬೆದರಿಕೆಯನ್ನ ಕೂಡ ಹಾಕಲಾಗಿತ್ತು ಅಂತ ಹೇಳಲಾಗಿದೆ. ಜೀವ ಬೆದರಿಕೆಯಿಂದಾಗಿ ದೂರನ್ನ ನೀಡೋದಕ್ಕೆ ವಿಳಂಬವನ್ನ ಮಾಡಲಾಯಿತು ಅಂತ ಹೇಳಿದ್ದಾರೆ. ಇನ್ನು ನಾಸಿಕ್ ಪೊಲೀಸರಿಂದ ಕಂಟೈನರ್ಗಳ ಕುರಿತು ಪತ್ರವನ್ನ ಸ್ವೀಕರಿಸಿದ ನಂತರ ಅವರು ತಮ್ಮ ಲಾಗ್ ಅನ್ನ ಪರಿಶೀಲನೆ ಮಾಡ್ತಾರೆ. ಅಕ್ಟೋಬರ್ 16ನೇ ತಾರೀಕು ಈ ಕಂಟೈನರ್ಗಳ ವಿವರವನ್ನ ಪರಿಶೀಲನೆ ಮಾಡಲಾಗಿದ್ದು ಕರ್ನಾಟಕಕ್ಕೆ ಈ ಕಂಟೈನರ್ಗಳು ಪ್ರವೇಶವನ್ನ ಮಾಡಿದೆ ಅನ್ನುವಂಥದ್ದನ್ನ ದೃಢಪಡಿಸಲಾಗಿದೆ. ಪ್ರಕರಣದ ವಿವರವನ್ನ ಪಡೆಯೋದಕ್ಕೆ ನಾವು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇತೃತ್ವದ ತಂಡವನ್ನ ರಚನೆ ಮಾಡಿದ್ದೇವೆ. ಅಲ್ಲದೆ ಮರಾಠಿಯಲ್ಲಿ ಮಾತನಾಡಬಲ್ಲ ಇತರ 3 ಸಿಬ್ಬಂದಿಗಳನ್ನ ಕಳುಹಿಸಿಕೊಟ್ಟಿದ್ದೇವೆ ಅಂತ ಹೇಳಿ ಕರ್ನಾಟಕ ಪೊಲೀಸರು ತಿಳಿಸಿದ್ದಾರೆ. 16ನೇ ತಾರೀಕು ಲೆಟರ್ ಬಂದಾದ್ಮೇಲೆ ನಮ್ಮ ಆಫೀಸರ್ ಅನ್ನ 21ನೇ ತಾರೀಕು ಅಲ್ಲಿ ನಾಸಿಕ್ ಹೋಗಿ ಇಂತಹ ಒಂದು ಘಟನೆ ಆಗಿದೆ ಎಂಬುದು ಬಗ್ಗೆ ಇದು ಅದರ್ವೈಸ್ ಇದು ಕಂಪ್ಲೀಟ್ಲಿ ಹಿಯರ್ಸೆ. ಸಂದೀಪ್ ದತ್ತ ಪಾಟೀಲ್ ಅವರು ಯಾರೋ ಒಂದು 5 ಜನ ಅವನನ್ನು ಕಿಡ್ನಾಪ್ ಮಾಡಿರೋರು ಇಂತಹ ಒಂದು ರಾಬರಿ ಆಗಿರೋದಾಗಿ ಅವನಿಗೆ ಹೇಳಿರೋದಾಗಿ ಹೇಳಿರ್ತಾರೆ. ಸೊ ಹಿಯರ್ಸೆ ಇರೋದ್ರಿಂದ ಅವನ ಸ್ಟೇಟ್ಮೆಂಟ್ ಮೇಲ್ಗಡೆ ನಾವು FIR ಮಾಡೋದಕ್ಕೆ ಬರಲ್ಲ. ಈಗ ಉಳಿದ 5 ಜನರಲ್ಲಿ ಅವ್ರಿಗೆ ಮಾಹಿತಿ ಇರಬಾರ್ದಂದ್ರೆ ಇಲ್ಲಿ ಅವರ ವಿಚಾರಣೆ ಮಾಡೋದಕ್ಕೆ ನಾಸಿಕ್ ಹೋಗಿದ್ರು. ಕಂಟೈನರ್ ಹೈಜಾಕ್ ಮಾಡಿದ ಮೇಲೆ ಕಿಶೋರ್ ಸೇಠ್ ಸ್ನೇಹಿತ ನಾಸಿಕ್ ಮೂಲದ ಸಂದೀಪ್ ಪಾಟೀಲ್ ಅವರನ್ನ ಗನ್ ಪಾಯಿಂಟ್ ನಲ್ಲಿ ಅಪಹರಣ ಮಾಡಲಾಗಿತ್ತು. ಅಲ್ಲದೆ 1.5 ತಿಂಗಳ ಕಾಲ ಒತ್ತೆಯಾಳಾಗಿ ಇರಿಸಿಕೊಂಡು ಸಂದೀಪ್ಗೆ ಚಿತ್ರಹಿಂಸೆಯನ್ನ ಕೊಡಲಾಗಿದೆ ಅಂತ ಹೇಳಲಾಗಿದೆ. ಕಂಟೈನರ್ ಹೈಜಾಕ್ಗೆ ನೀನೇ ಕಾರಣ, 400 ಕೋಟಿ ರೂಪಾಯಿ ಕೊಡದೇ ಇದ್ರೆ ಜೀವ ತೆಗಿತೀನಿ ಅಂತ ಹೇಳಿ ಸಂದೀಪ್ಗೆ ಕಿಶೋರ್ ಅವರ ಸಹಚರರು ಹಿಂಸೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಒಟ್ಟಾರೆಯಾಗಿ 400 ಕೋಟಿ ರೂಪಾಯಿ ಮೊತ್ತದ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಗೆ ಸಹಕಾರ ನೀಡುವಂತೆ ಮಹಾರಾಷ್ಟ್ರ ಸರ್ಕಾರವು ಬೆಳಗಾವಿ SP ರಾಮರಾಜನ್ ಅವರಿಗೆ ಪತ್ರ ಬರೆದಿದೆ. ಅಲ್ಲದೆ ಗೋವಾ ಪೊಲೀಸರ ಸಹಕಾರವನ್ನ ಮಹಾರಾಷ್ಟ್ರ ಸರ್ಕಾರ ಕೇಳಿದೆ. ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ನಡೆದ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಈ ಹಣ ಬಳಕೆ ಮಾಡಿರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಆಯಾಮದಲ್ಲೂ ತನಿಖೆಯನ್ನ ನಡೆಸೋದಕ್ಕೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಫಡ್ನವೀಸ್ ಅವರು ಮಹಾರಾಷ್ಟ್ರದ ಪೊಲೀಸರಿಗೆ ನಿರ್ದೇಶನವನ್ನ ಕೊಟ್ಟಿದ್ದಾರೆ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.